ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜು ಸುರೇಶ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಮ್ಮ ಮನೆಗೆ ಅಮ್ಮ ಊರಿಂದ ಬಂದಿತ್ತು. ನನಗೆ ಅರಿಶಿನ ಕುಂಕುಮಕ್ಕೆ ಅಂತೇಳಿ ಗೌರಿ ಹಬ್ಬಕ್ಕೆ ಬಾಗಿನ ತಂದಿತ್ತು. ಹಾಗಾಗಿ ಸೀರೆ ತೊಗೊಂಬಂದಿರಲಿಲ್ಲ. ನನಗೆ ನಚ್ಚಿದ್ದ ಸೀರೆ ಕೊಡಿಸ್ತೀನಿ ಅಂತೇಳಿ ಕರ್ಕೊಂಡೋಯ್ತು. ಹಾಗಾಗಿ ದಾಸರಳ್ಳಿಗೆ ಹೋದ್ವಿ. ಅಲ್ಲಿ ತುಂಬ ಮಳೆ ಬರ್ತಿದ್ದ ಕಾರಣದಿಂದ ಸ್ವಲ್ಪ ಹೊತ್ತು ಲೇಟ್ ಆಯಿತು. ನಂಗೆ ಸ್ಯಾರಿ ಇಷ್ಟ ಆಗಲಿಲ್ಲ ಯಾವುದು ತೊಗೊಳಕ್ಕೆ. ಹಾಗಾಗಿ ಡ್ರೆಸ್ ಪೀಸ್ ತೊಗೊಂಡು ಬಂದೆ. ಮನೆಗೆ ನೈಟ್ ಬರೋತ್ತಿಗೆ ನೈಟ್ಗೆ ಏನು ಮಾಡೋಣ ಅಂತ ಅಂದ್ಕೊಂಡಾಗ ಅಜ್ಜಿ ಬದನೆಕಾಯಿ ಬಜ್ಜಿ ಮಾಡಿಕೊಡಪ್ಪ, ನನಗೇನು ಬೇಡ ಅಂತಂತ. ಹಾಗಾಗಿ ಬದನೆಕಾಯಿ, ಟೊಮೊಟೊ, ಮೆಣಸಿನ್ಕಾಯಿನ ಬೇಯಿಸಿಟ್ಟೆ. ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಬೆಳ್ಳುಳ್ಳಿನ ಸುಳ್ಕೊಂಡೆ. ಅದು ಬೆಂದಾದಮೇಲೆ ಎಲ್ಲ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಎಲ್ಲ ಸ್ಮ್ಯಾಶ್ ಮಾಡಿಕೊಂಡೆ. ಅದಕ್ಕೆ ಈರುಳ್ಳಿನ ಮಿಕ್ಸ್ ಮಾಡಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಉಪ್ಪನ್ನ ಹಾಕಿ ಸೇರಿಸಿ ಬದನೆಕಾಯಿ ಬಜ್ಜಿ ರೆಡಿ ಮಾಡಿದೆ. ಹಾಗಾಗಿ ಬಿಸಿ ರೈಸ್ ಇಡೋಣ ಅಂತ ಹೇಳ್ಬಿಟ್ಟು ರೈಸ್ಗೆ ಇಟ್ಟೆ. ಅಗು ಅಂತೂ ಅಮ್ಮನ ಬಿಟ್ಟೇ ಹೋಗ್ತಾರಲ್ಲ, ಎಲ್ಲಿ ನಾನು ಬಿಟ್ಟು ಊರಿಗೆ ಹೋಗ್ಬಿಡುತ್ತೋ ಅಂತ. ಹಾಗಾಗಿ ಅಗು ಅಮ್ಮನ ಜೊತೆನೇ ಇದ್ದ. ಮನೇಲಿ ಗಿಣಿನ ಆಟ ಆಡಿಸ್ತಾ ಇತ್ತು. ಇದು ನಮ್ಮ ಫ್ಯಾಮಿಲಿಗೆ ಎಂಟ್ರಿ ಆಗಿರೋ ಹೊಸ ಮೆಂಬರು. ತುಂಬ ಕ್ಯೂಟಾಗಿದೆಯಲ್ಲ. ಇವತ್ತು ಮಿನಿ ಬ್ಲಾಗ್ ಇದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.